ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಅಮೌಂಟ್ ಸ್ಯಾಂಕ್ಷನ್ಸ್ಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಿ, ಇದರ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಆದರೆ ಬಂದಿದೆ. ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ದು ಈಗಾಗಲೇ ಲಾಸ್ಟ್ ಡೇಟ್ಸ್ ಬಂದುಬಿಟ್ಟು ಎಲ್ಲ ಕ್ಲೋಸ್ ಆಗಿರುವಂಥದ್ದು. ಸೊ ಹಾಗಿದ್ರೆ ಈ ಒಂದು ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಕನ್ಫ್ಯೂಸ್ ಆದರೆ ಇರುವಂಥದ್ದು. ಇದು ಯಾವ ರೀತಿ ನಡೀತಿದೆ ಅಮೌಂಟ್ ಸ್ಯಾಂಕ್ಷನ್ಸ್ ಅಂತ ಅಂದರೆ 25-26 ಅಕಾಡೆಮಿಕ್ ಇಯರ್ ಬಂದುಬಿಟ್ಟು ಆದಷ್ಟು ಬೇಗನೆ ಅಮೌಂಟ್ ಸ್ಯಾಂಕ್ಷನ್ಸ್ ಆದರೆ ಸ್ಟಾರ್ಟ್ ಆಗಿರುವಂಥದ್ದು. ಈಗ ನಾವು ಕಂಪೇರ್ ಟು ಲಾಸ್ಟ್ ಇಯರ್ಸ್ ನೋಡೋದಾದರೆ ಲಾಸ್ಟ್ ಇಯರ್ಸ್ ಎಲ್ಲ ಲಾಸ್ಟ್ ಡೇಟ್ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕಿತ್ತು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ ಆಗಿ ಏನಿಲ್ಲ ಅಂತ ಅಂದ್ರೂ 3 to 4 months ಟೈಮ್ ಆದರೆ ತಗೋತಿತ್ತು. ಬಟ್ ಈ ವರ್ಷ ಏನಾಗಿದೆ ಅಂತ ಅಂದರೆ, ಈ ಒಂದು ಸ್ಟೂಡೆಂಟ್ಸು ಕೆಲವೊಬ್ಬರು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ತಾನೆ ಇದ್ದಾರೆ. ಲಾಸ್ಟ್ ಡೇಟ್ಸ್ ಆದರೆ ಕ್ಲೋಸ್ ಆಗಿರಲಿಲ್ಲ. ಬಟ್ ಯಾರೆಲ್ಲ ಅಪ್ಲೈ ಮಾಡಿದ್ರು ಅಂತಹ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟೂ ಸಹ ಕ್ರೆಡಿಟ್ ಆಗಿರುವಂಥದ್ದು. ಅದರಲ್ಲೂ ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಹಾಗೇನು ಸಹ ಒಂದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಅನ್ನುವಂಥದ್ದು 25-26 ಅಕಾಡೆಮಿಕ್ ಇಯರ್ದು ಆದಷ್ಟು ಬೇಗ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟಿಗೆ ಆದರೆ ಕ್ರೆಡಿಟ್ ಆಗ್ತಾ ಬಂತು. ಆದಮೇಲೆ ನೆಕ್ಸ್ಟ್ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಿದ್ದಾರೆ ಅಂತಹ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನಮಗೆ ನೋಡಿದ್ರೆ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ, ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ನಾನೀಗ ನಿಮ್ಗೆ ಏನೊಂದು ಎಕ್ಸಾಂಪಲನ್ನು ಕೊಟ್ಟೆ, ಈ ರೀತಿ ಅಮೌಂಟ್ ಸ್ಯಾಂಕ್ಷನ್ಸು ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಅದು ಸ್ಟಾರ್ಟ್ ಮಾಡಿದ ಆದಮೇಲೆ ಮತ್ತೆ ಒಂದಿಷ್ಟು ದಿನ ಆಗಿದ್ದ ಆದಮೇಲೆ ಮತ್ತೆ ಒಂದು ಲಾಂಗ್ ಗ್ಯಾಪ್ ಆದರೆ ಬರುತ್ತೆ. ಆ ಒಂದು ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗಲಿಲ್ಲ. ಅಮೌಂಟ್ ಅನ್ನುವಂಥದ್ದು ಸ್ಯಾಂಕ್ಷನ್ಸ್ ಅನ್ನುವಂಥದ್ದು ಪೆಂಡಿಂಗಲ್ಲೇ ಇತ್ತು. ಈಗ ನಾವು ಅದರ ಪ್ರಕಾರ ನೋಡೋದಾದರೆ ಈಗ ನಮಗೆ ಬಂದಿರುವಂಥದ್ದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಇಲ್ಲಿ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ಸ್ಕಾಲರ್ಶಿಪ್ ಅಮೌಂಟ್ಸ್ ಆದರೆ ಕ್ರೆಡಿಟ್ ಆಗ್ತಿದೆ. ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಆಗ್ತಿದೆ ಅಂತ ನೀವು ಕೇಳೋದಾದರೆ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿರುವಂಥದ್ದು. ಸಾಕಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಿದ್ರು, ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸನ್ನು ಮಾಡ್ತಿದ್ರು. ನಾನು ನಿಮಗೆ ಲೈವ್ ಪ್ರೂಫೇ ತೋರಿಸ್ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ವೆಬ್ಸೈಟಲ್ಲಿ ಒಂದಿಷ್ಟು ಸರ್ವರ್ ಪ್ರಾಬ್ಲಮ್ ಆದರೆ ಬರ್ತಿದೆ. ಲಾಗಿನ್ ಆಗೋದಕ್ಕೆ ಹೋದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ 100% ಆಗಿ ಲೈವ್ ಪ್ರೂಫ್ ಆದರೆ ತೋರಿಸ್ಕೊಡ್ತೀನಿ. ಸೊ ಈಗ ಸ್ಟೂಡೆಂಟ್ಸು ಯಾರೆಲ್ಲ ಸ್ಟೆಪ್ 3 ಕಂಪ್ಲೀಟ್ ಆಗಿದೆ, ಸ್ಟೆಪ್ 4 ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಇಲ್ಲಿ ನನಗೆ DBT ಆಗಿದೆ ಆದ್ರೂ ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ ಅನ್ನೋಂಥ ಸ್ಟೂಡೆಂಟ್ಸು ಯಾರೆಲ್ಲ ಇದ್ರಿ, ಹೋಗಿ ಒಂದ್ಸಲಿ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಸಹ ಚೆಕ್ ಮಾಡಿ, ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿದೆಯಾ ಏನೋ ಅಂತ ಹೇಳಿಬಿಟ್ಟು. ಯಾಕಂತ ಅಂದರೆ ಇಲ್ಲಿ ಕಳೆದ 2 ರಿಂದ 3 ದಿನಗಳಿಂದ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದರೆ ಬರ್ತಿರುವಂಥದ್ದು. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಸಾಕಷ್ಟು ಜನ ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರ್ದೇ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಈ ವರ್ಷ ಅಪ್ಲೈ ಮಾಡದೇನೂ ಸಹ ಇದ್ದಾರೆ. ಜೊತೆಗೆ ಈ ವರ್ಷದ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟೂ ಸಹ ಮಾಡಿದರು. ಅಂತಹ ಸ್ಟೂಡೆಂಟ್ಸ್ಗೆ ಈಗ 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟು ಪೆಂಡಿಂಗ್ ಇದೆ. ಬಟ್ 25-26 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಅದು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂಥದ್ದು. ಈ ರೀತಿಯಾಗಿ ಎಲ್ಲನೂ ಚೇಂಜಸ್ ಆದರೆ ನಡೀತಾ ಇರ್ತವೆ ಸ್ಕಾಲರ್ಶಿಪ್ಪಲ್ಲಿ, SSP ಸ್ಕಾಲರ್ಶಿಪ್ಪಲ್ಲಿ. ಹಾಗಾಗಿ ಸ್ಟೂಡೆಂಟ್ಸು ಯಾರೆಲ್ಲ ಅಪ್ಲೈ ಮಾಡಿದರೆ ಹೋಗಿ ಒಂದ್ಸಲಿ ಆದರೆ ಚೆಕ್ ಮಾಡಿ. ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಅಂದರೆ, ಸ್ಟೆಪ್ 1 ನೋಡಿ ವೆರಿಫಿಕೇಷನ್ ಆಗಿದೆಯಾ, ಈ ರೀತಿ ನೋಡ್ತಾ ಬನ್ನಿ. ಪೇಮೆಂಟ್ ಅಪ್ರೂವ್ಡ್ ಬೈ DDOS ಅಂತ ಯಾರಿಗೆಲ್ಲ ಇತ್ತು, ಜೊತೆಗೆ ಅಮೌಂಟ್ ಯಾರಿಗೆಲ್ಲ ಮೆನ್ಷನ್ ಆಗಿತ್ತು, ಇಂತಹವರ ಬ್ಯಾಂಕ್ ಅಕೌಂಟ್ಗೆ ಹಂತವಾಗಿ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾ ಬರ್ತಿದೆ. ನಿಮಗೂ ಸಹ ಬರುತ್ತೆ. ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಲ್ವ, ಯಾಕೆ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀನಿ ಅಮೌಂಟ್ ಸ್ಯಾಂಕ್ಷನ್ಸೋದು ಅಂತ ಅಂದರೆ, ಲಾಸ್ಟ್ ಇಯರ್ಸ್ ಎಲ್ಲನೂ ಸ್ಟೂಡೆಂಟ್ಸು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ. ಆನ್ ಟೈಮ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿಲ್ಲ. ಈ ರೀತಿಯಾಗಿ ಇನ್ನೊಂದು ಸಹ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಿರುವಂಥದ್ದು, ಸ್ಕಾಲರ್ಶಿಪ್ ಅಮೌಂಟ್ ಅನ್ನುವಂಥದ್ದು SSP 25-26 ಅಕಾಡೆಮಿಕ್ ಇಯರ್ದು ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ಅಮೌಂಟ್ ಸ್ಯಾಂಕ್ಷನ್ಸು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗಲ್ಲೇ ಜಮಾ ಮಾಡ್ತಾ ಬಂದರು, ಮತ್ತೆ ಅದಾಗಿದ್ದಾದಮೇಲೆ ಒಂದಿಷ್ಟು ದಿನ ಗ್ಯಾಪ್ ಕೊಟ್ಟರು, ಈಗ ಮತ್ತೆ ಪೆಂಡಿಂಗ್ ಹಣ ರಿಲೀಸ್ ಮಾಡಿರುವಂಥದ್ದು. ನೋಡಿ, ಸ್ಕಾಲರ್ಶಿಪ್ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ, ಯಾವಾಗ ಗೌರ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ SSP ಡಿಪಾರ್ಟ್ಮೆಂಟ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕಳಿಸ್ಕೊಡ್ತಾರೋ, ಅದೂ ಸಹ SSP ಡಿಪಾರ್ಟ್ಮೆಂಟಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಈ ರೀತಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಯಾವಾಗ ಒಂದು ಫಂಡ್ಸ್ ಆದರೆ ಸಿಕ್ಕುತ್ತೋ, ಆವಾಗ ಎಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟು ಹಾಕೋದಕ್ಕಾಗುತ್ತೋ ಅಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತಾರೆ. ಯಾವಾಗ ಫಂಡ್ಸ್ ಖಾಲಿ ಆಯಿತೋ ಆವಾಗ ಅಲ್ಲಿಂದ ಮತ್ತೆ ಮುಂದೆ ಇರುವಂತಹ ಲಿಸ್ಟನ್ನು ಪೆಂಡಿಂಗ್ ಲಿಸ್ಟಲ್ಲಿ ಇಡ್ತಾರೆ. ಆ ಪೆಂಡಿಂಗ್ ಲಿಸ್ಟ್ಗೆ ಯಾವಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೋ ಆವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆದರೆ ಬರುವಂಥದ್ದು. ಓಕೆನಾ? ಸೊ ಫೈನಲಿ 25-26 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ಪಲ್ಲಿ ಒಂದಿಷ್ಟು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಪೆಂಡಿಂಗ್ ಅಮೌಂಟ್ ಸ್ಯಾಂಕ್ಷನ್ಸ್ ಆದರೆ ರಿಲೀಸ್ ಆಗಿದೆ. ಒಂದ್ಸಲಿ ಹೋಗಿ ನಿಮ್ಮ ಒಂದು ಸ್ಟೇಟಸನ್ನು ಆದರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದು ಇವತ್ತಿನ SSP ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿತ್ತು. ಇದರಲ್ಲಿ ಏನೇ ಡೌಟ್ ಇರಲಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.